ಇನ್ನೊಂದು ಕಡೆ ಮೆಟ್ರೋ ದರ ಏರಿಕೆ ಪ್ರಸ್ತಾಪ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆರ್ಥಿಕ ಸ್ಥಿತಿಯನ್ನ ಟೀಕಿಸಿ ಸಂಸದ ತೇಜಸ್ವಿ ಸೂರ್ಯ ವಿನೂತನ ರೀತಿಯಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ರು. ಶಾಸಕ ಸಿ.ಕೆ. ರಾಮಮೂರ್ತಿ ಕೂಡ ಸಾಥ್ ಕೊಟ್ಟಿದ್ರು. ಬೆಂಗಳೂರಿನ ಆರ್ವಿ ರೋಡ್ ಮೆಟ್ರೋ ನಿಲ್ದಾಣದಲ್ಲಿ ಪ್ರತಿಭಟನೆ ವೇಳೆ ಖಾಲಿ ಟ್ರಂಕ್ ಹಿಡಿದುಕೊಂಡು ಬಂದಿದ್ರು. ಇದು ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿಗೆ ಪ್ರತೀಕವಾಗಿದೆ. ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ ಅಂತ ವ್ಯಂಗ್ಯವಾಡಿದ್ರು. ಮೆಟ್ರೋಗೆ ನೀಡುತ್ತಿದ್ದ ನೆರವನ್ನ ನಿಲ್ಲಿಸಿರುವುದು ದರ ಏರಿಕೆಗೆ ಕಾರಣವಾಗಿದೆ. ಸರ್ಕಾರವೇ ಹೇಳಿಕೊಳ್ಳುವಂತೆ ಅವರ ಬಳಿ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಕೊಡಲು ಹಣವಿಲ್ಲ, ಖಜಾನೆ ಖಾಲಿಯಾಗಿದೆ, ಮೆಟ್ರೋಗೆ ಹಣಕಾಸಿನ ನೆರವು ನೀಡಲು ದುಡ್ಡಿಲ್ಲ ಎನ್ನುತ್ತೀರಿ. ಇನ್ನೊಂದೆಡೆ ಕೋಟಿ ಕೋಟಿ ಖರ್ಚು ಮಾಡಿ ಟನಲ್ ಮಾಡುತ್ತೇವೆ ಅಂತೀರಿ. ರಾಜ್ಯದ ನಿಜವಾದ ಆರ್ಥಿಕ ಪರಿಸ್ಥಿತಿ ಏನೆಂಬುದು ಜನರಿಗೆ ತಿಳಿಬೇಕು. ರಾಜ್ಯದ ಹಣಕಾಸು ಪರಿಸ್ಥಿತಿ ಕುರಿತು ಶ್ವೇತಪತ್ರ ಹೊರಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಗೂಂಡಾಗಳಿಗೆ ಎದುರಿಲ್ಲ, ಇದು ನನ್ನ ಏರಿಯಾ, ಜಯನಗರದಲ್ಲಿ ಎದುರುತ್ತೇನಾ ಅಂತ ಸಂಸದ ತೇಜಸ್ವಿ ಸೂರ್ಯ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ರು. ಬಳಿಕ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಶಾಸಕ ರಾಮಮೂರ್ತಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ಹೋದ್ರು. ಸಾಕು ನೀವು ಪ್ರತಿಭಟನೆ ಮಾಡಿದ್ದು ಅಂತ. ಮೆಟ್ರೋ ನಡ್ಸಕ್ ದುಡ್ಡಿಲ್ಲ ಅನ್ಬಿಟ್ಟು ಜನರಿಗೆ ಬರ ಹೇಳೋದಾರೆ ಅದಾಗಲ್ಲ. ಫ್ರೀ ಕೊಡ್ತಾವ್ರೆ, ಬಸ್ ಫ್ರೀ ಕೊಡ್ತಾವ್ರೆ, ಅಕೌಂಟ್ ಕಾಸು ಹಾಕ್ತಾವ್ರೆ, ಸರ್ಕಾರ ಸುಭಿಕ್ಷವಾಗಿದೆ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಮೆಟ್ರೋನು ಫ್ರೀ ಕೊಟ್ರೆ ಆಗತ್ತಪ್ಪ? ಮೆಟ್ರೋದಲ್ಲಿ ಓಡಾಡೋರ್ಗು ಫ್ರೀ ಕೊಟ್ರೆ ಆಗತ್ತೆ, ಅಲ್ಲೂ ಹೆಂಗಸ್ರಿಗೆ ಫ್ರೀ ಕೊಡಿ. ಜನ ತೀರ್ಮಾನ ಮಾಡ್ತಾರೆ ನೆಕ್ಸ್ಟ್ ಏನು ಅಂತ. ಇನ್ನು ಪ್ರತಿಭಟನೆ ವೇಳೆ ಖಾಲಿ ಟ್ರಂಕ್ ಪ್ರದರ್ಶಿಸಿದ ಸಂಸದ ತೇಜಸ್ವಿ ಸೂರ್ಯರನ್ನ ಮಾಜಿ ಸಂಸದ ಡಿ.ಕೆ. ಸುರೇಶ್ ಕುಟುಕಿದ್ದಾರೆ. ಕಳೆದ 12 ವರ್ಷಗಳಿಂದ ಕೇಂದ್ರ ಬಿಜೆಪಿ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿರುವ ಖಾಲಿ ಟ್ರಂಕ್ ಅನ್ನೇ ಸಂಸದ ತೇಜಸ್ವಿ ಸೂರ್ಯ ಅವರು ಹಿಡಿದಿದ್ದಾರೆ. ಮೆಟ್ರೋ ನಮ್ಮ ಯೋಜನೆ ಎಂದು ಪ್ರಚಾರ ಪಡೆಯುತ್ತಿರುವುದು ಯಾರು? ಮೆಟ್ರೋ ರಾಜ್ಯ ಸರ್ಕಾರದಲ್ಲ, ನಮ್ಮ ಕೊಡುಗೆ ಎಂದು ಪ್ರಚಾರ ಪಡೆಯುತ್ತಿದ್ದಾರೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದು ಅವರೇ ತೀರ್ಮಾನ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡಲಿ. ಕರ್ನಾಟಕದ 4.5 ಲಕ್ಷ ಕೋಟಿ ತೆರಿಗೆ ಹಣವನ್ನ ಲೂಟಿ ಮಾಡಿಕೊಂಡು ಹೋಗುತ್ತಿರುವುದನ್ನು ತೋರಿಸಲು ಅವರು ಖಾಲಿ ಟ್ರಂಕ್ ಹಿಡಿದಿದ್ದಾರೆ. ಕೇಂದ್ರ ಸರ್ಕಾರ ಕಳೆದ 12 ವರ್ಷಗಳಿಂದ ಕರ್ನಾಟಕಕ್ಕೆ ಕೊಟ್ಟಿರತಕ್ಕಂಥ ಕೊಡುಗೆ ಪಟ್ಟಿ ಹೇಳಲಿ. ಬೆಂಗಳೂರಿಗೆ ಅವರ ಕೊಡುಗೆ ಖಾಲಿ ಡಬ್ಬ ಅಂತ ತೇಜಸ್ವಿ ಸೂರ್ಯ ತೋರಿಸುತ್ತಿರುವುದನ್ನ ಮಾಧ್ಯಮಗಳು ಚೆನ್ನಾಗಿ ತೋರಿಸಿ ಅಂತ ಡಿ.ಕೆ. ಸುರೇಶ್ ತೇಜಸ್ವಿ ಸೂರ್ಯಗೆ ಫುಲ್ ಕೌಂಟರ್ ಕೊಟ್ರು. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಡಿ.ಕೆ. ಸುರೇಶ್ ಹಿಂದೆ ಹೋರಾಟ ಮಾಡಿದ್ರು ಕೇಂದ್ರ ಸರ್ಕಾರದ ವಿರುದ್ಧ. ಅವ್ರು ಸಂಸದರಾಗಿದ್ದಾಗ ನಮ್ಮ ತೆರಿಗೆ ಪಾಲನ ಕೇಂದ್ರ ಸರ್ಕಾರ ಕಿತ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ಡಿ.ಕೆ. ಸುರೇಶ್ ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋ ಅಭಿಯಾನದಲ್ಲಿ ದೊಡ್ಡದಾಗಿ ಇದ್ ಮಾಡಿದ್ರು. ನಮ್ತಾವ್ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ನೀವ್ ಯಾಕೆ ಉತ್ತರ ಭಾರತ ಉದ್ಧಾರ ಮಾಡ್ತೀರಿ, ಕೊಡಿ ನಮ್ ದುಡ್ಡ ನಮ್ಗೆ ಅಂತ. ಬಟ್ ಅಧಿಕಾರ ವಿಕೇಂದ್ರೀಕರಣ ಈ ಲೆಕ್ಕಾಚಾರ ಬೇರೆ ಬೇರೆ ಇದೆಲ್ಲ ಕೆಲವೊಂದು ಸಾಧ್ಯ ಆಗಲ್ಲ. ಬಟ್ ಆದ್ರೂ ನಮ್ಗಿನ್ನೂ ಬೇಕಷ್ಟೇ. ನಿಗಮ ಮಂಡಳಿ ಅಧ್ಯಕ್ಷರ ಖರ್ಚು ವೆಚ್ಚವನ್ನ ರಾಜ್ಯ ಸರ್ಕಾರ ಜಾಸ್ತಿ ಮಾಡಿರ್ತಕ್ಕಂಥದ್ದು ಇದೀಗ ಆಕ್ರೋಶಕ್ಕೆ ಕಾರಣವಾಗಿದೆ. ಶಾಸಕ ಎ ಮಂಜು ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೊಂದು ರೀತಿಯ ಓಲೈಕೆಯ ರಾಜಕಾರಣವಾಗಿದೆ. ಅವರ ಪರವಾಗಿ ನಿಲ್ಲಬೇಕೆಂಬ ಉದ್ದೇಶದಿಂದ ಈ ರೀತಿ ಮಾಡ್ತಿದ್ದಾರೆ. ಇದು ಜನರ ದುಡ್ಡು ದುರುಪಯೋಗ ಮಾಡೋದು ಒಳ್ಳೆಯದಲ್ಲ. ಜನರ ಶಾಪ ತಟ್ಟಲಿದೆ. ಇದು ಜನರ ಸರ್ಕಾರ, ಶಾಸಕರನ್ನ ಓಲೈಸುವ ಸರ್ಕಾರ ಅಲ್ಲ. ನಾನು ಕೂಡ ಸಿದ್ದರಾಮಯ್ಯನವರ ಅವಧಿಯಲ್ಲೇ ಮಂತ್ರಿಯಾಗಿದ್ದೆ. ಆ ಸಿದ್ದರಾಮಯ್ಯನವರೇ ಬೇರೆ, ಈ ಸಿದ್ದರಾಮಯ್ಯನವರೇ ಬೇರೆ. ಹಣಕಾಸು ಮಂತ್ರಿಯಾಗಿ ಓಲೈಕೆ ಮಾಡ್ತಿದ್ದಾರೆ. ತಕ್ಷಣವೇ ಭತ್ಯೆ ಹೆಚ್ಚಳ ಹಿಂಪಡೆಯಬೇಕು ಅಂತ ಜೆಡಿಎಸ್ ಶಾಸಕ ಮಾಜಿ ಮಂತ್ರಿ ಎ ಮಂಜು ಆಗ್ರಹ ಮಾಡಿದ್ದಾರೆ. ಎ ಮಂಜು ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು. ಈಗ ಅವ್ರು ಜೆಡಿಎಸ್ ಎಂ ಎಲ್ ಅರ್ಕಲ್ಗೂಡಲ್ಲಿ. ಸೊ ಅವ್ರು ಹೇಳ್ತಾವ್ರು ಇದೆಲ್ಲ ಸರಿ ಇಲ್ಲ, ನಿಮ್ ಇದಕ್ಕೆ ಯಾಕೆ ದುಡ್ಡಿಲ್ಲ ಅಂತೀರಿ, ಖಜಾನೆ ಖಾಲಿ ಅಂತೀರಿ. ಅಲ್ಲಿ ಸಂಪುಟ ದರ್ಜೆ ಸ್ಥಾನಮಾನ, ಸಚಿವ ಸ್ಥಾನಮಾನ ಕೊಟ್ಟು ನಿಗಮ ಮಂಡಳಿ ಅಧ್ಯಕ್ಷರಿಗೆ ಎಕ್ಸ್ಟ್ರಾ ಖರ್ಚು ಮಾಡ್ತೀರಿ. ಕರೆಕ್ಟಾ ಇದು ಅಂತ ಕೇಳ್ತಾರೆ. ಎಲ್ಲಾ ಸರ್ಕಾರ ಬಂದಾಗ್ಲೂ ಇದೇ ಶೋಕಿ ಮಾಡೋದಲ್ಲ, ಏನ್ ಮಾಡೋದು? ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.